ಪ್ರಮಾಣ ವಚನಕ್ಕೂ ಮುನ್ನವೇ ಈಗ ಅಜ್ಜಯ್ಯನ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ಅಜ್ಜಯ್ಯನ ಶಾಖಾ ಮಠದಲ್ಲಿ ಪೂಜೆ ಕೂಡ ಸಲ್ಲಿಸಿದ್ದಾರಂತೆ. ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ವಿಶೇಷ ಮಠದಲ್ಲಿ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪತ್ನಿ ಸಮೇತ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಪ್ರಾರ್ಥನೆ, ಪೂಜೆ, ಆಶೀರ್ವಾದ ಎಲ್ಲವೂ ಕೂಡ ಪಡೆದಿದ್ದಾರೆ. ಅಜ್ಜಯ್ಯರ ಆಶೀರ್ವಾದವನ್ನ ಪಡೆದಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್. ಹೀಗೆ ಯಾವುದೇ ಒಂದು ಶುಭಗಳಿಗೆ ಇರಲಿ, ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ, ಏನೇ ಇರಲಿ, ಪ್ರತಿ ಬಾರಿಯೂ ಕೂಡ ಅಜ್ಜಯ್ಯನ ಮಾತನ್ನ ಪಾಲಿಸ್ಕೊಂಡು ಬಂದಿರುವಂತಹ ಡಿಕೆ ಶಿವಕುಮಾರ್ ಅಥವಾ ಅವರೇನು ಹೇಳ್ತಾರೆ ಅದನ್ನ ನಂಬಿಕೊಂಡು ಬಂದಿರುವಂತಹ ಡಿಕೆಶಿ ನೆನೆಯೂ ಕೂಡ ದೆಹಲಿಯಿಂದ ತಡರಾತ್ರಿ ವಾಪಸ್ ಬಂದಿದ್ದ ಕೂಡಲೇ ಇಲ್ಲಿ ಅಜ್ಜಯ್ಯನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅದು ಕೂಡ ದಂಪತಿ ತಮ್ಮ ಪತ್ನಿ ಸಮೇತ ಹೋಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆ ಎಲ್ಲವೂ ಕೂಡ ಸಲ್ಲಿಸಿದ್ದಾರೆ. ಪ್ರತಿ ಬಾರಿ ಅಜ್ಜಯ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಬಂದಿರುವಂತಹ ಡಿಕೆ ಶಿವಕುಮಾರ್ ಕಳೆದ ವಾರವೇ ಅಷ್ಟೇ ಹೈಕಮಾಂಡ್ ಯಾವಾಗ ಕರೆ ಬಂದಿತ್ತು ಆ ಸಂದರ್ಭದಲ್ಲೂ ಕೂಡ ಫೈನಲಿ ಹೋಗೋ ಮುನ್ನ ಅವರ ಹತ್ರ ಹೋಗಿ ಆಶೀರ್ವಾದವನ್ನ ಪಡೆದು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನನ್ನ ಪಾಲಿಸಬೇಕು ಎಲ್ಲವೂ ಕೂಡ ತಿಳ್ಕೊಂಡು ಹೋಗಿದ್ರು. ಇವತ್ತು ಕೂಡ ಒಂದು ಕಡೆ ವಾಸ್ತು ಪ್ರಕಾರ 4 ಗಂಟೆ 5 ನಿಮಿಷಕ್ಕೆ ಇವತ್ತು ಪ್ರಮಾಣ ವಚನ ಡಿಕೆ ಶಿವಕುಮಾರ್ ಸ್ವೀಕಾರ ಮಾಡ್ತಿದ್ದಾರೆ. ಅದರ ಜೊತೆಗೆ ಪ್ರತಿ ಬಾರಿ ಏನೇ ಒಂದು ಕೆಲಸ ಕಾರ್ಯ ಇರಲಿ ಅಥವಾ ಏನೇ ಒಂದು ಶುಭಗಳಿಗೆ ಇರಲಿ ಅಥವಾ ಯಾವುದೇ ಒಂದು ಇರಲಿ ಎಲ್ಲದಕ್ಕೂ ಕೂಡ ಅವರು ಅಜ್ಜಯ್ಯನ ಆಶೀರ್ವಾದ ಪಡೆಯೋದು ಅಥವಾ ಅವರ ಹತ್ರ ಸಲಹೆ ಕೇಳೋದು ಇದೆಲ್ಲವೂ ಕೂಡ ಮಾಡ್ತಾರೆ.